ಎಕ್ಸ್ಪೆಷಲಿ ಬಿಸಿಲಿದ್ದಾಗ ಈ ಟೆಕ್ನಿಕ್ಕು ಹೆಲ್ಪ್ ಆಗುತ್ತೆ. ಸೊ ಹೇಗೆ ಒಂದು ಕೈಯಿಂದ ನಾವು ಸನ್ ರೈಸ್ನ ಬ್ಲಾಕ್ ಮಾಡಿರ್ತೀವಿ, ಇಲ್ಲಿಂದಾನೆ ಅದೇ ಪೊಸಿಷನ್ಗೆ ಬರ್ತೀವಿ. ಇಲ್ಲಿ ಕೇರ್ಫುಲ್ ಆಗಿರ್ಬೇಕಾಗಿರೋದು, ಇಲ್ಲಿ ಬರ್ತಿದ್ದಂಗೆ ಮಕ್ಕದ ಮೇಲೆ ತೊಗೊಳೋದಲ್ಲ, ಸೈಡಿಂದ ನನ್ನ ಕಿವಿ ಸೈಡ್ ತೊಗೋಬೇಕಾಗುತ್ತೆ, ಇಲ್ಲಿಂದ ಈ ರೀತಿ. ಇದನ್ನ ಆಸ್ಟ್ರೇಲಿಯನ್ ಟೆಕ್ನಿಕ್ ಕೂಡ ಅಂತಾರೆ. ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇವತ್ತು ನಾವು ಫೀಲ್ಡಿಂಗ್ ಅಲ್ಲಿ ಮೇನ್ ಇಂಪಾರ್ಟೆಂಟು ಅದು ಕ್ಯಾಚಿಂಗ್ ಅಲ್ಲಿ ನಾವು ಐ ಕ್ಯಾಚಸ್. ಆಫ್ಕೋರ್ಸ್ ಲಾಸ್ಟ್ ವೀಕ್ ನಾವು ಸ್ಲಿಪ್ ಕ್ಯಾಚಸ್ ಬಗ್ಗೆ ಕಲ್ತ್ವಿ, ಯಾವ ರೀತಿ ಇರಬೇಕಾಗುತ್ತೆ, ನಾವು ಪೊಸಿಷನ್ಸು ಮತ್ತೆ ಹೀಗೆ ತಗೋಬೇಕಾಗುತ್ತೆ ಸ್ಲಿಪ್ ಕ್ಯಾಚಸ್ನ ಅಂತ. ಸೊ ಇವತ್ತು ಹೋಗ್ತಿರೋದು ನಾವು ಐ ಕ್ಯಾಚಸ್ಗೆ. ಯಾಕೆ ಅಷ್ಟು ಕಷ್ಟ ಐ ಕ್ಯಾಚಸ್? ಫ್ಲಾಟ್ ಕ್ಯಾಚಸ್ ನಾರ್ಮಲ್ ಕ್ಯಾಚಸ್ಗಿಂತ ಐ ಕ್ಯಾಚಸ್ ಯಾಕೆ ಕಷ್ಟ? ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ಅಂದರೆ ನಮಗೆ ಜಾಸ್ತಿ ಟೈಮ್ ಸಿಗುತ್ತೆ ಯೋಚನೆ ಮಾಡೋದಕ್ಕೆ. ಜಾಸ್ತಿ ಯೋಚನೆ ಮಾಡಿದಾಗ ತಲೆಯಲ್ಲಿ 1000 ವಿಷಯಗಳು ನೋಡ್ತಾ ಇರುತ್ತೆ. ಕ್ಯಾಚ್ ಹಿಡಿಯೋಕ್ಕಾಗುತ್ತಾ ಇಲ್ವಾ, ತುಂಬ ಹೈಟ್ ಇದೆ, ಕಾಣ್ತಿಲ್ಲ ಬಾಲು, ಸನ್ಲೈಟು, 1000 ವಿಷಯಗಳು ತಲೆಯಲ್ಲಿ ಓಡಾಡುತ್ತೆ. ಅದಕ್ಕಾಗಿ ಐ ಕ್ಯಾಚಸ್ ಕಷ್ಟ ಆಗುತ್ತೆ. ಸೊ ಹಿಡಿಬೇಕು ಅಂದರೆ ಸೊ ಲಾಸ್ಟ್ ಮೂಮೆಂಟ್ವರೆಗೂ ನಡುತ್ತಾ ಇರ್ತಾರೆ. ಕೆಲವರು ಮಕ್ಕಳು ಹಿಂಗೆಲ್ಲ ಓಡಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಹಂಗೆ ಆಗುತ್ತೆ, ಅದು ಅಷ್ಟೊಂದು ಭಯ ಆಗುತ್ತೆ. ಐ ಕ್ಯಾಚಸ್ಸು ಅಷ್ಟು ಮೇಲೆ ಹೋಗಿರುತ್ತೆ, ಅಷ್ಟೊಂದು ಟೈಮ್ ಇದೆ ಪೀರಿಯಡು ನಮಗೆ ಬಾಲ್ ಹಿಡಿಯೋದಕ್ಕೆ. ಈ ಕಡೆ 10 ಜನ ಕಿರ್ತನ ಇರ್ತಾರೆ, 10 ಜನ ಕಿರ್ತನ ಇರ್ತಾರೆ ಕ್ಯಾಚು ಅಂತ. ಸೊ ಹಾಗಾಗಿ ಗಾಬರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಎಕ್ಸ್ಟ್ರಾ ಟೈಮ್ ಇರೋದ್ರಿಂದ. ಸೊ ಅದಕ್ಕೇನು ಆಪ್ಷನ್ ಇಲ್ಲ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಬಟ್ ಕಾನ್ಫಿಡೆಂಟ್ ಹೇಗೆ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ? ಸೊ ಕಾನ್ಫಿಡೆಂಟ್ ಬಿಲ್ಡ್ ಆಗಬೇಕು ಅಂದರೆ ಒಂದು ಸಿಂಪಲ್ ಥಿಯರಿ, ಸಿಂಪಲ್ ಸೀಕ್ರೆಟ್ ಅಂತ ಅನ್ಕೊಳ್ಳಿ, ಪರವಾಗಿಲ್ಲ. ಬಟ್ ಬಾಲ್ ಎಷ್ಟೇ ಮೇಲೋದ್ರೂ, ಎಷ್ಟೇ ಫಾಸ್ಟಾಗಿ ಮೇಲೋದ್ರೂ ಬಾಲು ತನ್ನ 0 ಸ್ಪೀಡಿಗೆ ಅಲ್ಲಿ ತಲುಪಿದ ಮೇಲೆ ಕೆಳಗಡೆ ಬರೋಕ್ಕೆ ಸಾಧ್ಯ. ಸೊ ಬಾಲ್ ಇನ್ನೂ ಟ್ರಾವೆಲ್ ಆಗ್ತಿದೆ ಅಂದರೆ ಅದ್ರಲ್ಲಿ ಪವರ್ ಇದೆ ಅಂತ. ಸೊ ಗ್ರಾವಿಟಿ ನಿಮ್ಗೆ ಗೊತ್ತಿರುತ್ತೆ. ಸೊ ಯಾವಾಗ ಈ ಪಾಯಿಂಟಲ್ಲಿ ಒಂದು ಪಾಯಿಂಟಲ್ಲಿ ಬಾಲ್ ಮೇಲೋಗಿ ಯಾವಾಗ ತನ್ನ ಸ್ಪೀಡ್ನ ಕಂಪ್ಲೀಟ್ ಸ್ಪೀಡ್ನ ಕಳ್ಕೊಳ್ಳುತ್ತೋ ಆವಾಗ ಬಾಲ್ ಡ್ರಾಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಫಾಸ್ಟಾಗಿ ಹೋದ್ರೂ ಸ್ವಲ್ಪ ಕಮ್ಮಿ ಸ್ಪೀಡಲ್ಲೇ ಬರುತ್ತೆ. ಬಟ್ ಇಲ್ಲಿ ಬಾಲ್ ಸ್ಲೋ ಆಗಿರೋದ್ರಿಂದ ಆಲ್ಮೋಸ್ಟ್ 0 ಪೊಸಿಷನ್ ತಲುಪಿದ ಮೇಲೆ ಕೆಳಗಡೆ ಅದನ್ನ ಟ್ರಾವೆಲ್ನ ಸ್ಟಾರ್ಟ್ ಮಾಡೋದ್ರಿಂದ ಬಾಲ್ ಫ್ಲೋಟ್ ಆಗುತ್ತೆ, ಸ್ವಲ್ಪ ಆ ಕಡೆ ಮೂವ್ ಆಗ್ತಾ ಇರುತ್ತೆ. ಖಂಡಿತ ಆಗುತ್ತೆ ಏರೋಡೈನಮಿಕ್ಸಲ್ಲಿ. ಸೊ ಅದು ಕೂಡ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ಸು ಕಷ್ಟ ಆಗೋದೀಗ ಐ ಕ್ಯಾಚಸ್ಸು. ಸೊ ಅದನ್ನು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೋಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಬಾಲ್ ಎಷ್ಟೇ ಜೋರಾಗಿ ಹೊಡೆದ್ರೂ ಬಾಲ್ ಕೆಳಗಡೆ ಬರಬೇಕು ಅಂದರೆ ಅದು ತನ್ನ 0 ಸ್ಪೀಡ್ ಬಂದಮೇಲೆ ಕೆಳಗಡೆ ಬರೋಕ್ಕೆ ಸಾಧ್ಯ. ಸೊ ಈಗ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ಬೋದು. ಸೊ ಅಫ್ಕೋರ್ಸ್ ಸ್ವಲ್ಪ ಹಿಡಿದಿರುತ್ತೆ ಕೆಳಗಡೆ ಮೇಲೆ ಎಷ್ಟು ಮೇಲೆ ಹೋಗಿರುತ್ತೆ ಅನ್ನೋದ್ಮೇಲೆ ಎಷ್ಟು ಟೈಮ್ ಸಿಗುತ್ತಲ್ಲ ಅಷ್ಟು ಪೇಸು ಡೆವಲಪ್ ಆಗಿರುತ್ತೆ ಗ್ರಾವಿಟಿಯಿಂದ. ಸೊ ಈಗ ಹಿಡಿಯೋದು ಮೇನ್ ತುಂಬ ಕಾಮನ್ ಪ್ರಾಬ್ಲಮ್ ಅಂದರೆ ಬಾಲ್ ಕೆಳಗಡೆ ಹೋಗ್ಬೇಕು. ಬಾಲ್ ಕೆಳಗಡೆ ಹೋಗಲ್ಲ ಮಕ್ಕಳು, ಇಲ್ಲೇ ದೂರದಿಂದ ಇರ್ತಾರೆ, ಇಲ್ಲಿ ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಅದು ಕಷ್ಟ ಆಗುತ್ತೆ. ಇಲ್ಲಿ ನಾವು ಬಾಲ್ ಕೆಳಗಡೆ ಹೋಗ್ಬೇಕಾಗುತ್ತೆ. ಬಾಲ್ ಕೆಳಗಡೆ ಹೋದಾಗ ನೀಟಾಗಿ ನಮ್ಮ ಕೈ ಮೂಮೆಂಟ್ಸ್. ಸೊ ಈಸಿಲಿ ಏನಾಗ್ತಾರೆ ಅಲ್ಲಿ ಕ್ಯಾಚ್ ಬಾಲ್ ಬರ್ಬೇಕಾದ್ರೆ ಮಕ್ಕಳು ಹಿಂಗೆ ಕೈ ಹಾಕ್ತಾರೆ. ಸೊ ಹಿಂಗೆ ಕೈ ಹಾಕಿದಾಗ ನಮಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ದೂರ ಇತ್ತು ಅಂದರೆ ನನಗೆ ರೀಚ್ ಆಗಲ್ಲ, ಅಲ್ಲಿ ಹೋಗ್ಬಿಡುತ್ತೆ. ಇನ್ನೊಂದು ಈ ರೀತಿ ಮೂವ್ ಮಾಡ್ತಾ ಇರ್ತಾರೆ. ಈ ರೀತಿ ಇಲ್ಲಿ ನಿಮ್ಗೆ ಗೊತ್ತಾಗಬೇಕಾಗಿರೋದು, ಇಲ್ಲಿ ನನ್ನ ಕೈ ಮೂವ್ ಆಗಬೇಕು ಅಂದರೆ ಅದೇ ಬಾಲ್ ಲೈನಲ್ಲಿದೆ ಅಲ್ಲಿ ನಾನು ಹಿಂಗೆ ಎಳ್ಕೊಳ್ಳೋದಲ್ಲ, ನಾನು ಹಿಂಗೆ ಎಳ್ಕೊಳಕ್ಕಾಗಲ್ಲ, ಕೈನ ಹಿಂಗೆ ಎಳ್ಕೊಳಕ್ಕಾಗಲ್ಲ, ಬಾಲ್ ಟ್ರೆಜೆಕ್ಟ್ರಿಯಿಂದ ಆಚೆ ಇದೆ. ಸೊ ನಾನು ಈ ಕೈ ಇಲ್ಲಿ ಬರ್ತಿದ್ದೆ, ಹಿಂಗೆ ತೊಗೊಂಡು ಹೋಗ್ಬೇಕಾಗುತ್ತೆ, ಹಿಂಗಲ್ಲ. ಬಾಲ್ನ ಹಿಂಗೆ ಕಟ್ ಮಾಡೋದಲ್ಲ, ಹಿಂಗೆ ಕಟ್ ಮಾಡಿದ್ರೆ ಸ್ವಲ್ಪ ಮಿಸ್ ಆಯಿತು ಅಂದ್ರೂ ಇಲ್ಲೆಲ್ಲ ಬಿಟ್ಕೊಂಡು ಹೊಡೆದೋಗೋದು. ಅದಕ್ಕೇನೆ ಸೊ ಬಾಲಿಂಗ್ ಬರ್ತಿದ್ರೆ ಮೂಮೆಂಟು ಹೀಗೆ ಈ ರೀತಿ. ಸೊ ಫಿಂಗರ್ಸ್ ಅಬ್ವಿಯಸ್ಲಿ ಹಿಂಗೆ ಬಾಲ್ ಪಾಯಿಂಟ್ ಹಿಂಗಿರಲ್ಲ, ಕೆಳಗಡೆ ಇರುತ್ತೆ, ಫ್ಲಾಟ್ ಇರುತ್ತೆ. ಸೊ ಎಷ್ಟು ಬ್ರಾಡ್ ಆಗಿರಬೇಕು, ಎಷ್ಟು ಬ್ರಾಡ್ ಆಗುತ್ತೆ ಅಷ್ಟು ಬ್ರಾಡಾಗಿ ನಾವು ಬಾಲ್ಗೆ ಚಾನ್ಸ್ ಕೊಡಬೇಕಾಗುತ್ತೆ ಕೂರೋದಕ್ಕೆ. ಇನ್ನೊಂದು ತುಂಬ ಕಾಮನ್ ಆಗಿ ಮಕ್ಕಳು ಮಾಡೋ ಮಿಸ್ಟೇಕ್ ಅಂದರೆ ಬಾಲ್ ಇಲ್ಲಿಂದನೇ ಇಟ್ಕೊಂಡು ಹಿಂಗೆಲ್ಲ ಓಡಾಡ್ತಾ ಇರ್ತಾರೆ. ಅದು ಮಾಡಿಬಿಡಿ, ಅದು ರನ್ನಿಂಗ್ ಮೂಮೆಂಟ್ನ ಸ್ಲೋ ಮಾಡುತ್ತೆ. ಬಾಲ್ನ ಕೈ ಹಿಂಗೆ ಇಟ್ಕೊಂಡೇ ಹೋಗ್ತಾ ಇದೀವಿ ಅಂದರೆ, ಓಡ್ತಾ ಇದೀವಿ ಅಂದರೆ ಬಾಲ್ಗೆ ಅಬ್ವಿಯಸ್ಲಿ ಸ್ಪೀಡ್ ಇರೋಲ್ಲ. ಅದಕ್ಕಾಗಿ ಹೋಗ್ಬೇಕಾಗುತ್ತೆ. ಹೋಗಿ ನೀಟಾಗಿ ಬಾಲ್ ಕೆಳಗಡೆ ಹೋಗಿ ವೆಯ್ಟ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ರಿಸೀವ್ ಸ್ಟ್ರೈಟ್ ಮಾಡಬೇಕಾಗುತ್ತೆ. ಬಾಲ್ ಟ್ರೆಜೆಕ್ಟ್ರಿ ಏನು ಲೈನಲ್ಲಿದೆ ಅದೇ ಲೈನಲ್ಲಿ ರಿಸೀವ್ ಮಾಡಬೇಕಾಗುತ್ತೆ. ಈ ಕಡೆ ಈ ಸೈಡ್ಗೆ ಹೇಳಿದ್ರು ಹೋಗುತ್ತೆ, ಈ ಸೈಡ್ ಹೇಳಿದ್ರು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಮೇಲ್ಗಡೆ ಹೋಗಿ ಕೆಳಗಡೆ ಅದೇ ಲೈನಲ್ಲಿ. ಇದನ್ನು ಫಿಂಗರ್ ಸ್ವಾಪ್ ಅಂತಾರೆ ಅಥವಾ ಆಸ್ಟ್ರೇಲಿಯನ್ ಟೆಕ್ನಿಕ್ ಅಂತಾರೆ. ಸೊ ಇಲ್ಲಿ ಫಿಂಗರ್ಸ್ ಅಪ್ ಇರುತ್ತೆ. ಎಕ್ಸ್ಪೆಷಲಿ ಬಿಸಿಲಿದ್ದಾಗ ಈ ಟೆಕ್ನಿಕ್ಕು ಹೆಲ್ಪ್ ಆಗುತ್ತೆ. ಸೊ ಹೇಗೆ ಒಂದು ಕೈಯಿಂದ ನಾವು ಸನ್ ರೈಸ್ನ ಬ್ಲಾಕ್ ಮಾಡಿರ್ತೀವಿ, ಇಲ್ಲಿಂದಾನೆ ಅದೇ ಪೊಸಿಷನ್ಗೆ ಬರ್ತೀವಿ. ಇಲ್ಲಿ ಕೇರ್ಫುಲ್ ಆಗಿರ್ಬೇಕಾಗಿರೋದು, ಇಲ್ಲಿ ಬರ್ತಿದ್ದಂಗೆ ಮಕ್ಕದ ಮೇಲೆ ತೊಗೊಳೋದಲ್ಲ, ಸೈಡಿಂದ ನನ್ನ ಕಿವಿ ಸೈಡ್ ತೊಗೋಬೇಕಾಗುತ್ತೆ, ಇಲ್ಲಿಂದ ಈ ರೀತಿ. ಇದನ್ನು ಆಸ್ಟ್ರೇಲಿಯನ್ ಟೆಕ್ನಿಕ್ ಕೂಡ ಅಂತಾರೆ. ನಮಗೆ ಬೇಸಿಕ್ಲಿ ಇಲ್ಲಿಂದ ನಾವು ಇಲ್ಲಿ ಕವರ್ ಮಾಡ್ಕೊಂಡು ಸೂರ್ಯನ ಕವರ್ ಮಾಡ್ಕೊಂಡು ಈ ಗ್ಯಾಪಲ್ಲಿ ಏನಿದೆ ಈ ಗ್ಯಾಪಲ್ಲಿ ಬಾಲ್ನ ನೋಡ್ತಾ ಇರಬೇಕಾಗುತ್ತೆ. ಅಷ್ಟು ಈಸಿ ಅಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ
ಖಂಡಿತ ಈಸಿ ಆಗುತ್ತೆ. ಸೊ ಈ ಗ್ಯಾಪಲ್ಲೂ ಕೂಡ ಬಾಲ್ ನೋಡ್ತಾರೆ, ಸಣ್ಣಲ್ಲೇ ಬ್ಲಾಕ್ ಮಾಡ್ಕೊಂಡಿರ್ತಾರೆ. ಸೊ ಈ ಗ್ಯಾಪಲ್ಲಿ ಏನಿದೆ ಅಲ್ಲಿ ಬಾಲ್ನ ಜಡ್ಜ್ ಮಾಡ್ತಾರೆ. ಸೊ ಅದು ಕೂಡ ಒನ್ ಆಫ್ ದ ಸೀಕ್ರೆಟ್ಸ್ ಟೆಕ್ನಿಕ್ಸ್. ನೀವು ಎಷ್ಟೇ ಒಳ್ಳೆ ಬ್ಯಾಟ್ಸ್ಮನ್, ಎಷ್ಟೇ ಒಳ್ಳೆ ಬೌಲರ್ ಆದ್ರೂ ನೀವು ಕ್ಯಾಚಸ್ ಹಿಡಿಯಲಿಲ್ಲ ಅಂದರೆ ಖಂಡಿತ ನಿಮಗೆ ಯಾವ ಟೀಮಲ್ಲೂ ಅವಕಾಶ ಸಿಗಲ್ಲ. ಎಕ್ಸ್ಪೆಷಲಿ ನೀವು ಬೌಲರ್ ಆಗಿಬಿಟ್ರೆ, ನಿಮ್ಮ ಬೌಲಿಂಗಲ್ಲೇ ನೀವು ಬಾಲ್ ಬಿಟ್ಟರೆ ನೀವು ಯಾರಿಗೂ ಏನು ಹೇಳೋಕ್ಕಾಗಲ್ಲ. ಅಥವಾ ನೀವು ಬೇರೆಯವ್ರ ಕ್ಯಾಚಸ್ನ ಬಿಡ್ತಾ ಇದ್ದಾರೆ, ನಿಮ್ಮ ಚಾನ್ಸು ಅವ್ರ ಹತ್ರ ಹೋದಾಗ ಬಾಲ್ ಹೋಗ್ಬಿಟ್ಟಾಗ ನೀವು ಹೇಳೋಕ್ಕೆ ಕಾನ್ಫಿಡೆನ್ಸ್ ಲೆವೆಲ್ ಇರೋಲ್ಲ. ಸೊ ಅದಕ್ಕಾಗಿ ಎಲ್ಲರೂ ಕ್ಯಾಚಸ್ನ ಹಿಡಿಬೇಕಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟೀಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಕ್ಯಾಚಸ್ ಯೋಚನೆ ಮಾಡಿ ಹೇಳಿ ನೋಡೋಣ, ನೀವೇ ಎಷ್ಟು ಜನ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ ಕ್ಯಾಚಸ್? ನಾನು ಅದ್ರ ಬಗ್ಗೆ ಅದು ನಿಮ್ಮೆಲ್ಲ ಬಿಡ್ತೀನಿ. ಸೊ ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸು, ಹಾಗೆ ಇಂಪಾರ್ಟೆಂಟ್ ಸೀಕ್ರೆಟ್ಸು. ಹೇಗೆ ನೀವು ಒಂದು ಐ ಕ್ಯಾಚಸ್ನ ಕಂಫರ್ಟಬಲ್ ಆಗಿ ಹೋಗ್ಬೇಕು ಅಂದರೆ. ಸೊ ಗುಡ್ ಲಕ್, ಡೋಂಟ್ ಫರ್ಗೆಟ್, ಕೀಪ್ ಪ್ರಾಕ್ಟಿಸಿಂಗ್, ಕೀಪ್ ಟೇಕಿಂಗ್ ಲಾಟ್ ಆಫ್ ಕ್ಯಾಚಸ್, ಎಂಜಾಯ್.